ಸ್ಪೀಕರ್ ಬಿಗ್ ಬ್ರೇಕಿಂಗ್ ನ್ಯೂಸ್. ನಾನು ಎಲ್ಲೂ ಹೋಗಲ್ಲ, ಕಚೇರಿಯಲ್ಲಿಯೇ ಇರ್ತೇನೆ. ಸ್ಪೀಕರ್ ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಯಾರು ಬೇಕಾದ್ರೂ ಬಂದು ನನ್ನನ್ನು ಭೇಟಿ ಮಾಡಬಹುದು. ಈ ರಾಜೀನಾಮೆಯ ಪರ್ವಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ತಮ್ಮ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಕ್ಷಣ ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ನಾನು ಎಲ್ಲೂ ಹೋಗಲ್ಲ ರೀ, ಕಚೇರಿಲೇ ಇರ್ತೀನಿ. ಯಾರು ಬೇಕಾದ್ರೆ ಬರ್ಬೋದು, ಯಾರು ಬೇಕಾದ್ರೆ ನಾನು ಭೇಟಿ ಮಾಡ್ಬೋದು. ಐ ಆಮ್ ಹಿಯರ್, ನಾನು ಇಲ್ಲೇ ಕೂತಿದ್ದೀನಿ ಅಂತ ಬೆಂಗಳೂರಿನ ಶಕ್ತಿಸೌಧ ಅಂದ್ರೆ ವಿಧಾನಸೌಧದ 2ನೇ ಮಹಡಿಯಲ್ಲಿರುವ ಸ್ಪೀಕರ್ ಕಚೇರಿ. ಸ್ಪೀಕರ್ ಅವರಲ್ಲೇ ಇದ್ದಾರಂತೆ. ನ್ಯೂಸ್ 18 ಕನ್ನಡಕ್ಕೆ ಹೇಳಿಕೆ ಕೊಟ್ಟಿದ್ದಾರೆ. ನಾನೊಂದು ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದೇನೆ. ಈ ಮೊಬೈಲಿಂದ ಸಂವಿಧಾನದಿಂದ ಏನು ನಿರೀಕ್ಷೆ ಮಾಡುತ್ತೆ, ಜನ ಏನು ನಿರೀಕ್ಷೆ ಮಾಡ್ತಾರೆ, ಅದಕ್ಕೆ ಒಂದು ಚೂರು ಲೋಪ ಇಲ್ಲದಂತೆ ಜವಾಬ್ದಾರಿಯಿಂದ ಗೌರವಯುತವಾಗಿ ನಾನು ನಡ್ಕೊಳ್ತೇನೆ. ಸರ್, ಶಾಸಕರು ಇವತ್ತು ತಮ್ಮ ಸಮಯಾವಕಾಶ ಯಾರು ಇದುವರೆಗೆ ಕೇಳಿಲ್ಲ. ಕೇಳಿದ್ರೆ ಆಫೀಸಲ್ಲಿ ಇರ್ತೀನಿ, ಬನ್ನಿಪ್ಪ ಇಷ್ಟೊತ್ತಿಗೆ ಬನ್ನಿ ಅಂತ ಹೇಳ್ತೇನೆ. ನಿರ್ಬಂಧಗಳಿಂದ ನಾನೊಂದು ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದೇನೆ. ಈ ಮೊಬೈಲಿಂದ ಸಂವಿಧಾನದಿಂದ ಏನು ನಿರೀಕ್ಷೆ ಮಾಡುತ್ತೆ, ಜನ ಏನು ನಿರೀಕ್ಷೆ ಮಾಡ್ತಾರೆ, ಅದಕ್ಕೆ ಒಂದು ಚೂರು ಲೋಪ ಇಲ್ಲದಂತೆ ಜವಾಬ್ದಾರಿಯಿಂದ ಗೌರವಯುತವಾಗಿ ನಾನು ನಡ್ಕೊಳ್ತೇನೆ. ಸರ್, ಶಾಸಕರು ಇವತ್ತು ತಮ್ಮ ಸಮಯಾವಕಾಶ ಯಾರು ಇದುವರೆಗೆ ಕೇಳಿಲ್ಲ. ಕೇಳಿದ್ರೆ ಆಫೀಸಲ್ಲಿ ಇರ್ತೀನಿ, ಬನ್ನಿಪ್ಪ ಇಷ್ಟೊತ್ತಿಗೆ ಬನ್ನಿ ಅಂತ ಹೇಳ್ತೇನೆ. ನಿರ್ಬಂಧಗಳಿಂದ ನಾನೊಂದು ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದೇನೆ. ಈ ಮೊಬೈಲಿಂದ ಸಂವಿಧಾನದಿಂದ ಏನು ನಿರೀಕ್ಷೆ ಮಾಡುತ್ತೆ, ಜನ ಏನು ನಿರೀಕ್ಷೆ ಮಾಡ್ತಾರೆ, ಅದಕ್ಕೆ ಒಂದು